ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಅಲ್ಲಿ ನಮ್ಮ ಆಫೀಸಲ್ಲೇ ಲವ್ ಮಾಡಿ ಮದುವೆ ಆಗಿರೋ ಒಂದು ಕಪಲ್ ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ. ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಹೊಸ ಆಫೀಸಿಗೆ ಹೊಸ ಹೊಸ ಫರ್ನಿಚರ್ ಆಗ್ಬೇಕಿತ್ತು, ಅದನ್ನ ಎಕ್ಸ್ಪ್ಲೋರ್ ಮಾಡಿ ಹೋಗ್ತಾ ಇದ್ದೇವೆ. ಅದ್ರ ಜೊತೆ ಫೈನಾನ್ಸ್ ರಿಲೇಟೆಡ್ ಒಂದು ಪಾಡ್ಕಾಸ್ಟ್ ಮಾಡ್ತಾ ಇದ್ದೇವೆ. ಗಮ್ಮತ್ತಿರತ್ತೆ. ಸಿಟ್ ಬ್ಯಾಕ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಎಂಜಾಯ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಈಗಷ್ಟೇ ನಾನು ಕೋಚಿಂಗ್, ನಮ್ಮದು ಕ್ಲೈಂಟ್ಸಿಗೆ ಸ್ವಲ್ಪ ಇಂಪಾರ್ಟೆಂಟ್ ಕ್ಲೈಂಟ್ಸ್ ಕೆಲಸ ಇತ್ತು, ಅದನ್ನು ಮುಗಿಸ್ತಾ ಇದ್ದೆ, ಚೆಕ್-ಇನ್ಸ್ ಎಲ್ಲ. ಆ್ಯಂಡ್ ಆಲ್ಸೋ ಇವತ್ತಿದು ಡೇ ಟು ಡೇ ಟಾಸ್ಕ್ ಅಲೈನ್ ಮಾಡ್ತಿದ್ದೆ. ಸೊ ಅಪ್ಡೇಟ್ ಮಾಡಿ ಒಂದು ಫರ್ನಿಚರ್ ನೋಡಲಿಕ್ಕಿತ್ತು, ಬಟ್ ನಾನೇನೋ ತೊಗೊಂಡೆ, ಅದನ್ನು ತೋರಿಸ್ತೇನೆ ಅಂತೇಳಿ. ಅದು ಯಾಕೆ ತೊಗೊಂಡೆ ಅಂತ ಸಹ ಹೇಳ್ತೇನೆ. ಒಂದೇ ನಿಮಿಷ, ಒಂದು ಅಪ್ಡೇಟ್ ಮಾಡಿ ಮತ್ತೆ ಸಿಗ್ತೇನೆ. ಓಕೆ, ಸರಿ. ಸೊ ವ್ಲಾಗ್ ಮಾಡಬೇಕಿತ್ತು. ಸೊ ನಾನು ಕೆಲಸ ಮನೆಯಲ್ಲೇ ಸ್ಟಾರ್ಟ್ ಮಾಡಿದಾಗ ಮನೆಯಿಂದ ಸ್ಟಾರ್ಟ್ ಮಾಡಬೇಕಿತ್ತು ವ್ಲಾಗು. ನಾನೇನು ತೊಗೊಂಡೆ ಅಂತ ನಿಮಗೆ ಹೇಳಿದ್ನಲ್ಲ, ಅದನ್ನೇ ತೋರಿಸ್ತೀನಿ ಬನ್ನಿ. ಸ್ಟುಡಿಯೋ ರೂಮಲ್ಲಿ ಬಾಯ್ಸ್ ರೆಡಿ ಇಟ್ಟಿದ್ದಾರೆ. ಸೊ ಬೇಸಿಕಲಿ ಏನಿಲ್ಲ, ಕ್ರೇಜಿ ಏನಿಲ್ಲ. ಚಾರ್ಜಸ್ ತೊಗೊಳ್ಳೋಕ್ಕೆ ಹೋಗಿದ್ದೆ, ಆಗ ಐಪ್ಯಾಡ್ ಮತ್ತು ಹೆಡ್ಫೋನ್ ತೊಗೊಂಡೆ. ಅದಕ್ಕೆ ಇದು ತೊಗೊಂಡೆ. ಈ ವಿಡಿಯೋನ ಸ್ಪೆಸಿಫಿಕ್ಲಿ ಯಾಕೆ ನಾನು ಇದು ತೊಗೊಂಡೆ ಅಂತ ಹೇಳ್ತಾ ಇರೋದಂದರೆ, ಗೈಸ್, ನಾನಿದು ಯಾಕೆ ತೊಗೊಂಡೆ ಗೊತ್ತಾ? ನಿಮಗೆ ನಾನು ಐಪ್ಯಾಡ್ ತೊಗೊಂಡೆ ಇದನ್ನು ಸಕ್ಸಸ್ ಅಂತ ಅಲ್ಲ. ನಾನು ಯಾಕೆ ತೊಗೊಂಡಿರೋದಂದರೆ, ದಿಸ್ ಐ ಆಮ್ ಗೋಯಿಂಗ್ ಟು ಯೂಸ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಆ್ಯಡ್ ವ್ಯಾಲ್ಯೂ ಟು ಮೀ. ನಿಮ್ಗೆ ಅರ್ಥ ಆಯ್ತಾ? ಯಾವಾಗ ನೀವೇನೋ ಖರ್ಚು ಮಾಡೋ ನಿಮ್ಗೆ ವ್ಯಾಲ್ಯೂ ಹೇಗೆ ವ್ಯಾಲ್ಯೂ ಆಗುತ್ತೆ? ನೀವು ನಮ್ಮದು ಪಾಡ್ಕಾಸ್ಟ್ ನೋಡಿದ್ರಿ, ಯಾವುದು ಇದು ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ, ವೀಡಿಯೋ ಎಡಿಟಿಂಗ್ ಬಗ್ಗೆ. ತುಂಬ ಜನರಿಗೆ ಇಷ್ಟ ಆಯಿತು ಆ್ಯಂಡ್ ತುಂಬ ಲವ್ ತೋರಿಸಿದೆ. ತುಂಬ ಜನ ಹೇಳಿದ್ರು ಈ ಥರದ ಲೈಫಲ್ಲಿ ಗ್ರೋತ್ ಆಗಲಿಕ್ಕೆ ಟಾಪಿಕ್ ಬಗ್ಗೆ ನೀವು ಪಾಡ್ಕಾಸ್ಟ್ ಮಾಡಿ ಅಂತ. ಸೊ ನಾನೇನು ಮಾಡಿದೆ, ನನ್ನ ಲೈಫಲ್ಲಿ ನಾನು ಗ್ರೋ ಆಗಲಿಕ್ಕೆ ನನಗೆ ಏನೇನು ಹೆಲ್ಪ್ ಮಾಡಿದ್ದಾರೆ, ಅವ್ರು ಯಾರ್ಯಾರು ಇದ್ದಾರೆ ಅವ್ರ ಜೊತೆ ಸೇರಿ ಎಕ್ಸ್ಪೀರಿಯನ್ಸ್ ಮಾಡಲ್ಲ. ರಾದರ್ ದೆನ್ ಅವ್ರು ಮಾತ್ರ ಹೇಳೋದು, ನನ್ನದು ಸಹ ಹೇಳಿ ಒಂದು ಕಂಬೈನ್ಡ್ ಔಟ್ಪುಟ್ ಕೊಡೋಣ ಅಂತ. ಆಗ ನಾನು ತುಂಬ ಜನ ಪಾಡ್ಕಾಸ್ಟ್ ಮಾಡೋದು ನೋಡಿ ಅವರು ಪಾಯಿಂಟನ್ನು ನೋಟ್ ಡೌನ್ ಮಾಡ್ಕೊಳ್ತಾರೆ. ಸೊ ದಟ್ ಅದ್ರ ಪ್ರಕಾರ ಮಾತಾಡ್ಬೋದು. ಸೊ ಒಂದು ಚೆನ್ನಾಗಿ ಕಾಣುತ್ತೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಆ್ಯಡ್ ವ್ಯಾಲ್ಯೂ. ಈಗ ನಿಮ್ಗಾಗಲಿ ನಂಗಾಗಲಿ ಪಾಯಿಂಟ್ ವೈಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಹಾಗೆ ಅದಕ್ಕೋಸ್ಕರ ತೊಗೊಂಡಿರೋದು. ಅರ್ಥ ಆಯ್ತಾ? ಇದು ಯಾಕೆ ತೊಗೊಂಡೋಗಿರೋದು ಅಂದರೆ, ಮ್ಯೂಸಿಕ್ ತುಂಬ ರಿಲೀವ್ ಮಾಡೋದು ನಾರ್ಮಲ್ ತೊಗೊಳ್ಬೋದು, ಬಟ್ ಇದರಲ್ಲಿ ಹಾಡು ಕೇಳಿ ಇನ್ನೊಂದು ನಾರ್ಮಲ್ ಹಾಡು ತುಂಬ ವ್ಯತ್ಯಾಸ ಇದೆ. ಸೊ ದಟ್ ಈಸ್ ವೈ. ಸೊ ನೀವು ಶೋಕಿ ಮಾಡಲಿಕ್ಕೆ ತಗೊಳ್ಳೋ ಬದಲು ಯು ಇನ್ವೆಸ್ಟ್. ನೀವು ಕಾರ್ ತೊಗೊಳ್ಳಿ, ಬೈಕ್ ತೊಗೊಳ್ಳಿ, ವಾಚ್ ತೊಗೊಳ್ಳಿ, ಏನು ತೊಗೊಳ್ಳಿ, ಇಫ್ ಇಟ್ ಆ್ಯಡ್ಸ್ ವ್ಯಾಲ್ಯೂ ಟು ಯುವರ್ ಲೈಫ್ ಆರ್ ಯುವರ್ ಪಿಯರ್ಸ್, ನಿಮ್ಮ ಸುತ್ತ ಇರುವವರಿಗೆ, ಅದನ್ನು ನೋಡಿ ಯಾವತ್ತು ಇನ್ವೆಸ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎನಿವೇಸ್, ತೊಗೊಂಡೋಗೋಣ. ಆಫೀಸ್ ಹೋಗಬೇಕು. ಆಫೀಸಲ್ಲಿ ಡಿಸ್ಕಷನ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಫರ್ನಿಚರ್ ಇದು ನೋಡ್ಲಿಕ್ಕೆ ಹೋಗ್ಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಲಾಸ್ಟ್ ವ್ಲಾಗಲ್ಲಿ ಇದು ಸ್ಟಕ್ ಆಗಿಬಿಟ್ಟಿತ್ತು ನಮ್ಮದು ಕೆಲಸ. ಅಟ್ಲೀಸ್ಟ್ ಸ್ವಲ್ಪ ಮೂವ್ ಆಗಲಿ ಅಂತ ಪ್ರೇ ಮಾಡಬೇಕು. ನೋಡೋಣ, ಬನ್ನಿ ಅಲ್ಲಿ ಹೋಗಿ ಗಮ್ಮತ್ತು ಮಾಡೋಣ. ನೀವು ಸಿಟ್ ಬ್ಯಾಕ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಎಂಜಾಯ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಆದಷ್ಟು ಕ್ವಾಲಿಟಿ ಕಾಂಟೆಂಟ್, ಯಾವುದರಿಂದ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗಬಾರ್ದು. ನೀವು ನನ್ನ ಬ್ಲಾಗಿಗೆ ಬಂದರೆ ಏನಾದ್ರು ಕಲಿತು ಹೋಗಬೇಕು ಅಂತ ನನ್ನ ಇಷ್ಟ. ಅದನ್ನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇದನ್ನು ಸಪೋರ್ಟ್ ಮಾಡಿದ್ದಕ್ಕೆ. ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೋ. ಸ್ನೇಹಿತರೆ, ಆಫೀಸ್ ಹೋಗೋ ಮುಂಚೆ ಅಡಿಗೆ ರೆಡಿ ಆಗ್ತಾಯಿದೆ. ನಂಗೆ ತೋರಿಸ್ಬೇಕಿತ್ತು ನಾನು ಯಾವ ಥರ ಅಡಿಗೆ. ನೋಡಿ, ಇಲ್ಲಿ ಗ್ರೀನ್ ಮಸಾಲ ಚಿಕನ್. ಆಯಿತಾ? ಡಯಟ್ ಮಾಡೋವಾಗ ಫಿಟ್ ಇರಲಿಕ್ಕೆ ಟೇಸ್ಟ್ಲೆಸ್ ಫುಡ್ ತಿನ್ಬೇಕಂತ ಇಲ್ಲ, ಈ ಥರ ಟೇಸ್ಟಿ ತಿನ್ಬೋದು. ಅದ್ರ ಜೊತೆ ಇಲ್ಲಿ ಸಲಾಡು ರೆಡಿ ಆಗ್ತದೆ. ಈ ಸಲಾಡು ಟೇಸ್ಟಿ ಆಗುತ್ತೆ. ಮತ್ತು ಆಫೀಸ್ಗೆ ಊಟ ಬರುವಾಗ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಸಹ ಈ ಥರ ಟೇಸ್ಟಿ ರೆಸಿಪಿ ಬೇಕು ಅಂದರೆ ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಆ್ಯಪ್ನ ಡೌನ್ಲೋಡ್ ಮಾಡಿ ಟೇಸ್ಟಿ ರೆಸಿಪಿ ಇರುತ್ತೆ. ಓಕೆನಾ? ಎನಿವೇಸ್, ಲೇಟ್ ಆಗ್ತಾಯಿದೆ, ಹೊರಡಬೇಕೀಗ. ನಾನು ಆಫೀಸಲ್ಲಿ ಸಿಗ್ತೀನಿ ಅಂತ ಹೇಳುವಾಗ ಇಲ್ಲಿ ನೋಡಿ, ಟಾಡಾ. ಇದರಿಂದ ನಿಮ್ಮ ಸ್ಕಿನ್ನು, ನಿಮ್ಮ ಓವರ್ ಆಲ್ ಪರ್ಫಾರ್ಮೆನ್ಸು ಎಲ್ಲ ಚೆನ್ನಾಗಾಗತ್ತೆ. ನನಗೆ ಇದರ ಟೇಸ್ಟ್ ಸಹ ಇಷ್ಟ. ಹೇಗೆ ಮಾಡೋದು ಅಂತ ಗೊತ್ತಾಗಬೇಕು ಅಂದರೆ ಜ್ಯೂಸ್ ಅಂತ ಕಮೆಂಟ್ ಮಾಡಿ, ನಾನು ರೆಸಿಪಿ ಮಾಡಿ ಹಾಕ್ತೀನಿ. ಇದರಲ್ಲೇ ಚಾನಲಲ್ಲೇ ಮಾಡಾಕ್ತೀನಿ. ಇದು ಯಾಕಂದರೆ ನಮ್ಮ ಆ್ಯಪಲ್ಲಿ ಇದಿಲ್ಲ. ಸಿಂಪಲ್ಲು ಬಟ್ ಯೆಟ್ ಅಮೇಝಿಂಗ್. ಸೊ ಸ್ನೇಹಿತರೆ, ನಾನು ಆಫೀಸ್ಗೆ ರೆಡಿ. ಇದು ನನ್ನ ಔಟ್ಫಿಟ್ಟು ಹೇಗಿದೆ ಅಂತ ಹೇಳಿ. ಬ್ಲ್ಯಾಕ್ ಬೆಲ್ಟು, ಬ್ಲ್ಯಾಕ್ ಇದು 3 ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ. ಸ್ನೇಹಿತರೆ, ನಾವು ಆಫೀಸ್ ಬಂದಿದ್ದೇವೆ ಈಗ. ನಾನು ಹೇಳಿದ ಪ್ರಕಾರ ನಾವೇನು ಮಾಡ್ತಿದ್ದೇವೆ ಅಂದರೆ, ತುಂಬ ಜನ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡಿದಾಗ ನಿಮ್ಮ ಫೈನಾನ್ಷಿಯಲ್ ಜರ್ನಿ ಬಗ್ಗೆ ಮಾತಾಡಿ ಅಂತ ಹೇಳಿದರು. ಸೊ ಅದರ ರಿಲೇಟೆಡ್ ಇವತ್ತು ಒಬ್ಬರು ಗೆಸ್ಟ್ ಜೊತೆ ಪಾಡ್ಕಾಸ್ಟ್ ಮಾಡ್ತಾಯಿದ್ದೇವೆ. ಸೆಟಪ್ ರೆಡಿ ಆಗ್ತಿದೆ, ನೀವು ನೋಡ್ಬೋದು. ಆ್ಯಂಡ್ ಇದು ಲೈವ್ ಆಫೀಸಲ್ಲಿ ಆಗುತ್ತೆ. ಆ್ಯಂಡ್ ನಮ್ಮ ಹೊಸ ಆಫೀಸ್ ಆಗ್ತಾ ಇರೋ ಕಾರಣ ಸ್ವಲ್ಪ ಜನರಿಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದೇವೆ. ಸೊ ಶಿಫ್ಟಿಂಗ್ ಎಲ್ಲ ಕೆಲಸ ಇರುತ್ತೆ ಅಂತ. ಸೊ ಬನ್ನಿ, ಆದಷ್ಟು ಬೇಗ ಸೆಟಪ್ ಮಾಡಿದ ಕೂಡಲೇ ಪಾಡ್ಕಾಸ್ಟ್ನ ಸ್ಟಾರ್ಟ್ ಮಾಡೋಣ. ಸೊ ಸ್ನೇಹಿತರೆ, ನಾವು ಕೂತಿದ್ದೇವೆ
ಡಿಸ್ಕಷನ್ ಆಗುತ್ತೆ ಕಂಪ್ಲೀಟ್ ರಿಗಾರ್ಡಿಂಗ್ ಫೈನಾನ್ಸ್ ಇರ್ಬೋದು, ಯಾವ ಥರ ನೀವು ಸೇವಿಂಗ್ಸ್ ಮಾಡ್ಬೋದು, ಯಾವ ಥರ ನೀವು ನಿಮ್ಮ ಏನು ಇನ್ವೆಸ್ಟ್ ಮಾಡ್ಬೋದು, ಒಂದು ಐಡಿಯಾ ಒಂದು ಕಂಪನಿ ಸ್ಟಾರ್ಟ್ ಮಾಡೋದಾದರೆ ಏನೆಲ್ಲ ಬೇಕು ಡೀಟೇಲ್ಸು ಕಂಪ್ಲೀಟಾಗಿ ಒಂದು ಡಿಸ್ಕಷನ್ ಮಾಡಲಿಕ್ಕಿದ್ದೇವೆ. ಸೊ ದಟ್ಸ್ ದ ಪಾಡ್ಕಾಸ್ಟ್ ಅಬೌಟ್. ಸೊ ಈಗ ಸ್ಟಾರ್ಟ್ ಮಾಡ್ತೇವೆ. ಕಂಪ್ಲೀಟ್ ಪಾಡ್ಕಾಸ್ಟ್ ಆದಷ್ಟು ಬೇಗ ಬರುತ್ತೆ. ಯಾವಾಗ ಬರುತ್ತೆ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಶ್ರವಣ್ ಬ್ರೋ ಕನ್ನಡಲ್ಲಿ, ಅಲ್ಲಿ ನೋಡಿ. ನಂದು ಹೋಲ್ ಐಡಿಯಾ ಏನಿತ್ತು ಅಂದರೆ ಇತ್ತು, ದಟ್ ಈಸ್ ದ ಕ್ರೇಜಿ. ನಂಗೆ ಇವತ್ತೊಂದು ಖುಷಿಯ ಮೊಮೆಂಟ್. ಎಂತ ಖುಷಿಯ ಮೊಮೆಂಟ್ ಎಕ್ಸ್ಪ್ಲೇನ್ ಮಾಡ್ಬೇಕು ಎಂತ ಅಂತ. ಹೊಸ ಹೊಸ ಕಂಪ್ಯೂಟರ್ ಎಲ್ಲ ಬಂದಿದೆ. ಆಫ್ಲೈನ್ ಎಡಿಟಿಂಗ್ ಆ್ಯಂಡ್ ವಿಡಿಯೋಗ್ರಫಿ ಕೂಡ ಸ್ಟಾರ್ಟ್ ಮಾಡಿದ್ರಿ. ಆನ್ಲೈನಲ್ಲಿ ಮಾಡ್ತಿದ್ರಿ, ನಾವು ವಿ ಆರ್ ಡೂಯಿಂಗ್ ಇಟ್ ಇನ್ ಆಫ್ಲೈನ್. ಸೊ ಫೈನಲಿ ವಿ ಗಾಟ್ ಸಿಸ್ಟಮ್. ಇದೇನು ನಾರ್ಮಲ್ ಸಿಸ್ಟಮ್ಸ್ ಅಲ್ಲ. ಯಾವ ಥರ ಸಿಸ್ಟಮ್ ಇದು? ವೆರಿ ಹೈ ಎಂಡ್ ಬರೀ ಮೋಸ್ಟ್ಲಿ ಎಡಿಟಿಂಗ್ ಹೈ ಎಂಡ್ ಎಡಿಟಿಂಗ್ ಮಾಡೋದರ ಸಿಸ್ಟಮ್. ಅಂದರೆ ಎಡಿಟಿಂಗ್ ಮಾಡಲಿಕ್ಕೆ ನಾವು ಏನೇನು ಸಾಫ್ಟ್ವೇರ್, ಅಡಾಬ್ ಪ್ರೀಮಿಯರ್ ಪ್ರೋ, ಆಫ್ಟರ್ ಇಫೆಕ್ಟ್ಸ್ ಎಲ್ಲ ಇದರಲ್ಲಿ ಮಾಡ್ಬೋದು ಎಲ್ಲ. ಆಲ್ಸೋ ಈಗ ಪ್ರೀಮಿಯರ್ ಪ್ರೋ ಆಲ್ರೆಡಿ ಕೊಡ್ತೀರಾ ನೀವು, ಹೇಗೆ ವಿಷಯ ಇರುತ್ತೆ. ಸೊ ಸಾಫ್ಟ್ವೇರ್ ಪ್ರೊವೈಡ್ ಮಾಡ್ತೀರಾ, ಪಿ ಸಿ ಸೆಟಪ್ ಪ್ರೊವೈಡ್ ಮಾಡ್ತೀರಾ, ವಿಡಿಯೋಗ್ರಫಿ ಕರೀತೆ. ವೈ ಡು ಯು ಫೀಲ್ ನಮ್ಮ ಹತ್ರ ಬಂದು ಎಡಿಟಿಂಗ್ ಕಲಿಬೇಕು? ಯಾಕಂದ್ರೆ ನಾವು ಕೊಡೋ ಸ್ಟ್ಯಾಂಡರ್ಡು, ನಾವು ಕೊಡೋ ಕ್ವಾಲಿಟಿ. ಓಕೆ, ಒಂದು ಕರಿಯರ್ ಬಿಲ್ಡ್ ಮಾಡುವ ಪರ್ಸ್ಪೆಕ್ಟಿವ್ ಅಲ್ಲಿ. ಆ್ಯಂಡ್ ವಾಟ್ ಡು ಯು ಸಿ ದ ಫ್ಯೂಚರ್? ನನಗೆ ಫ್ಯೂಚರ್ ಗೊತ್ತು. ನಾನು ಸ್ಟಾರ್ಟ್ ಮಾಡಿದಾಗ 1 ಎಡಿಟರ್ ಇದ್ದರು, ಇವತ್ತು ಇಷ್ಟು ಎಡಿಟರ್ಸ್ ಇದ್ದಾರೆ. ಬಟ್ ದೆನ್ ವಾಟ್ ಡು ಯು ಫೀಲ್ ಆಸ್ ಅ ಲೀಡ್ ಎಡಿಟರ್, ಆಸ್ ಅ ಮೆಂಟರ್, ವಾಟ್ ಡು ಯು ಸಿ ದ ಫ್ಯೂಚರ್ ಆಫ್ ಎಡಿಟರ್ಸ್? ನಾವು ತುಂಬ ಯೋಚನೆ ಮಾಡ್ಬಿಟ್ಟೆ ಎಡಿಟಿಂಗ್ ಸ್ಟಾರ್ಟ್ ಆ್ಯಸ್ ಎನ್ ಹೇಳ್ಕೊಡ್ಬೇಕಂತ ಸ್ಟಾರ್ಟಿಂಗ್ ಮಾಡಿದ್ದು, ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದು. ಯಾಕಂತ ಹೇಳಿದ್ರೆ ಬ್ಯಾಕ್ ದೆನ್ ನೀವು ನೋಟಿಸ್ ಮಾಡಿದರೆ ಹೆಂಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಸಡನ್ನಾಗಿ ಬೂಮ್ ಬಂತು. ಸಡನ್ಲಿ ವಿ ನೀಡೆಡ್ ಲಾಟ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್ಸ್, ವಿ ನೀಡೆಡ್ ಕೋಡರ್ಸ್ ಆ್ಯಂಡ್ ಆಲ್. ಇವಾಗ ಅವ್ರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ. ಓಕೆ, ಓವರ್ ಪ್ರೊಡ್ಯೂಸ್ ಮಾಡಿಬಿಟ್ಟಿದ್ದೀರಿ ನಾವು ಇಂಜಿನಿಯರ್ಸ್ನೆಲ್ಲ. ಎಡಿಟರ್ಸ್ ಅಂಡರ್ ಪ್ರೊಡ್ಯೂಸ್ ಆಗ್ತಿದ್ದಾರೆ. ಕಮ್ಮಿ. ಬಟ್ ಇವಾಗ ಕಾಂಟೆಂಟ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಿದೆ, ಎಡಿಟರ್ಸ್ ಕಡಿಮೆ ಇದ್ದಾರೆ. ನಾವು ವಿಲ್ ಸಿ ದ ಸೇಮ್. ಆವಾಗ ಹೆಂಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಬೂಮ್ ಆಗಿತ್ತು, ಸೇಮ್ ವೇ ಎಡಿಟರ್ಸ್ಗೆ ಬೂಮ್ ಆಗುತ್ತೆ. ನನ್ನ ಸೈಡಿಂದ ಏನು ಹೇಳ್ಬೇಕಿತ್ತಂತ ಸ್ನೇಹಿತರೆ, ಐ ಸಾ ದ ಸೋಷಿಯಲ್ ಮೀಡಿಯಾ ಗ್ರೋತ್ ಓವರ್ ಇಯರ್ಸ್ ಆಯ್ತಾ. ಆ್ಯಂಡ್ ಆ ಇಯರ್ ಅಲ್ಲಿ ಎಡಿಟಿಂಗ್ ಲೆವೆಲ್, ನಾನೊಂದು ಟೆಕ್ಸ್ಟ್ ಹಾಕಿ ಎಡಿಟ್ ಮಾಡಿ ವಿಡಿಯೋ ಆಗ್ತಾ ಇದ್ದೆ. ಈಗ ನನ್ನ ಥರ ಜನರನ್ನು ರೆಡಿ ಮಾಡಿ ನಾನು ಇಲ್ಲದೆ ನನ್ನ ವಿಡಿಯೋ ಮಾಡೋ ಥರ ಟೆಕ್ನಾಲಜಿ ಬಂದುಬಿಟ್ಟಿದೆ. ಇಟ್ ಈಸ್ ಗೋಯಿಂಗ್ ಟು ಗ್ರೋ. ಆ್ಯಂಡ್ ದೆನ್ ಇನ್ ಕೇಸ್ ನಿಮಗೆ ಕಲಿಬೇಕು ಅಂದರೆ ಡೆಫಿನೆಟ್ಲಿ ಆಫ್ಲೈನಲ್ಲಿ ಇನ್ ಪರ್ಸನ್ ಟ್ರೈನಿಂಗ್ ಬೇಕು ಅಂದರೆ ನೀವು ಬಿಸ್ನೆಸ್ ಅಕಾಡೆಮಿನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ಜೊತೆ ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಹೇಗೆ ವೈರಲ್ ಮಾಡೋ ಅದು ಸಹ ಕಲಿಸಿ. ನೀವು ಒಂದ್ಸತಿ ಕನ್ಸಲ್ಟ್ ಮಾಡಿ ನಿಮ್ಗೆ ಐಡಿಯಾ ಸಿಗುತ್ತೆ. ನಾನೀಗ ವಿಡಿಯೋಗ್ರಫಿ ಬಗ್ಗೆ ಮಾತಾಡ್ತಿದ್ದೆ. ನಮ್ಮದು ಇಬ್ಬರು ವಿಡಿಯೋಗ್ರಾಫರ್ಸ್, ಇವರು ಮನೋಜ್ ಶ್ರೇಯಸ್ ಅಂತ. ಮಹೇಶ್ ಹೇಳಿದ್ರು, ರೆಗ್ಯುಲರ್ ಕ್ಯಾಮ್ರಾ ಬೇರೆ ಕಡೆ ಕಡೆಯೋದ್ರಿಂದ FX3 ಎಂತ ಬೆನಿಫಿಟ್ ಆಗ್ತದೆ ಅಂದರೆ ಟೆಕ್ನಿಕಲ್ ವರ್ಡ್ ಅಂತ ಹೇಳಿದ್ರೆ ಅದು ಸಿನಿಮಾ ಲೈನ್ ಕ್ಯಾಮರಾ. ಲೋ ಲೈಟಲ್ಲಿ ಸಿಚುವೇಶನ್ ತುಂಬ ಹೈ ಆಗಿರುತ್ತೆ. ಅಂದರೆ ನಿಮಗೆ ISO ಜಾಸ್ತಿ ಅಂದರೆ ಬೂಸ್ಟ್ ಮಾಡಬೇಕಾಗಿಲ್ಲ. ಅಲ್ಲಿ ನಿಮಗೆ ಜಾಸ್ತಿ ಸ್ವಲ್ಪ ಆ್ಯಂಗಲ್ ಮೂವ್ಮೆಂಟ್ಸ್ ಕ್ಯಾಮ್ರಾದಲ್ಲಿ ಬೆನಿಫಿಟ್ಸ್ ಇದೆ. ಬಟ್ ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ಕಲಿಯೋದ್ರಲ್ಲಿ ಪ್ರೊಫೆಷನಲ್ ಆಗ್ತಾ ಹೋಗ್ತದಲ್ಲ. ಸೊ ವೆನ್ ಯು ಸ್ಟಾರ್ಟೆಡ್ ಯೂಸಿಂಗ್ FX3 ಓವರ್ ದ ಪೀರಿಯಡ್ ಆಫ್ ಟೈಮ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ಈಗ ನಾವು ಸಹ ಫಸ್ಟ್ ಆಲ್ಫಾ A7 ತಗೊಂಡಿದ್ರು, ಮತ್ತೆ FX. ನಿಂದ ಒಪಿನಿಯನ್ ಎಂತ ಶ್ರೇಯಸ್? ಅದೇ ಬ್ರೋ, ಇಲ್ಲಿ ಬರೋವರೆಗೆ ನನಗೆ ಮಿರರ್ಲೆಸ್ ಕ್ಯಾಮರಾ ಯೂಸ್ ಮಾಡಿ ಗೊತ್ತಿರಲಿಲ್ಲ. ಮಿರರ್ಲೆಸ್ ಅಲ್ಲಿ FX3 ಸಿನಿಮಾ ಲೈನ್ ಕ್ಯಾಮರಾ ಬರ್ತದೆ. ಸೊ ನಮ್ಗೆ ಇದರಲ್ಲಿ ಕಲ್ತಿಂದ ನೆಕ್ಸ್ಟ್ ಫ್ಯೂಚರ್ ತುಂಬ ಹೆಲ್ಪ್ ಆಗ್ತದೆ. ಈಗ ಹೊಸೊಬ್ರು ವಿಡಿಯೋಗ್ರಾಫರ್ ಬಂದ್ರು, ಯಾರಿಗೆ ಇದು ಗೊತ್ತಿಲ್ಲ. ಸೊ ಡು ಯು ಗೈಸ್ ಹ್ಯಾವ್ ಅನ್ ಆಡೆಡ್ ಅಡ್ವಾಂಟೇಜ್ ಓವರ್ ದೆಮ್ ಇಫ್ ಯು ನೋ ಹೌ ಟು ಯೂಸ್ ಇಟ್? ಸೊ ದಿಸ್ ಇಸ್ ದೇರ್. ಫ್ಯೂಚರ್ ಅಲ್ಲಿ ಇದನ್ನೇ ಅಪ್ಗ್ರೇಡ್ ಆಗ್ತದೆ ಬಿಟ್ಟು ಮತ್ತೆ ಯಾರು ಕೆಳಗೆ ಹೋಗಲ್ಲ. ಆ್ಯಂಡ್ ಆಲ್ಸೋ ಈಗ ಮದುವೆ ಬಗ್ಗೆ ಈಗ ತುಂಬ ಜನ ವಿಡಿಯೋಗ್ರಫಿ ಮಾಡ್ತಾರೆ. ಬಟ್ ಅವ್ರ ಎಡಿಟಿಂಗ್ನ ನೋಡುವ ಸ್ವಲ್ಪ ನಾರ್ಮಲ್. ಮದುವೆ ವೆಡ್ಡಿಂಗಲ್ಲಿ ಡಸ್ ದ ಎಡಿಟಿಂಗ್ ಮ್ಯಾಟರ್? ಹೇಗೆ ಇಂಪ್ಯಾಕ್ಟ್ ಆಗ್ಬೋದು ಇಫ್ ದೇರ್ ಸ್ಕಿಲ್ ಇಂಪ್ರೂವ್ಸ್? ಅವ್ರು ಏನಾದರೂ ಕಲ್ತ್ರೆ, ಇಲ್ಲಿ ಇರುವ ಸ್ಕಿಲ್ಸ್ ಕಲ್ತ್ರೆ ಅಲ್ಲಿ ವ್ಯಾಲ್ಯೂ ಆ್ಯಡ್ ಆಗತ್ತಾ ಎಡಿಟಿಂಗಲ್ಲಿ? ಯಾವುದ್ರಲ್ಲೇ ಇರ್ಬೋದು? ಏನು ಹೇಳ್ತೀರಾ ನೀವು? ಈಗ ಆಫ್ಟರ್ ಎಫೆಕ್ಟ್ ಅಲ್ಲಿ ಯಾರು ಕೂಡ ಮಾಡೋದಿಲ್ಲ. ಅಂದ್ರೆ ವೆಡ್ಡಿಂಗ್ ಔಟ್ಪುಟ್ ಒಳ್ಳೆ ಕೊಡ್ಬೋದು. ಅವರ ಕ್ಲೈಂಟ್ಸ್ ಅನ್ನು ಅಥವಾ ಕಸ್ಟಮರ್ಸ್ ಅನ್ನು ಜಾಸ್ತಿ ಖುಷಿ ಮಾಡ್ಬೋದು. ನೋಡಿ, ವಾವ್ ಎಫೆಕ್ಟ್ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ವೆರಿ ನೈಸ್. ಇದು ಸೊ ಲಾಟ್ ಟು ಲರ್ನ್ ಹಿಯರ್. ವರ್ಕ್ ಫ್ರಮ್ ಹೋಮ್ ಅವ್ರ ಆಫೀಸ್ ಬಂದ್ಬಿಟ್ಟಿದ್ದೀರಾ? ಕಾಲ್ ಮಾಡಿ ರಪ್ಪಕ್ಕ ಎಲ್ಲಿದೆ ಏನೇನಂತ ಕೇಳಿದಾಗ ರಪ್ಪಕ್ಕ ಆಫೀಸ್ ಬಂದ್ಬಿಟ್ಟಿದೆ. ಮೀಟಿಂಗ್ ಇದೆ, ಅದಾದ್ಮೇಲೆ ಊಟ ಜೋರ್ ಹಶ್ವೆ ಸಾಕ್ತಿದೆ. 2 ನಿಮಿಷ ಬ್ರೇಕ್. ಸೊ ಈ ಥರ ಶೂಟ್ ಆಗಿ ಊಟ ಮಾಡ್ತಾ ಇದ್ದೀನಿ. ಊಟಕ್ಕೆ ತೋರಿಸ್ನಲ್ಲ, ಸೂಪರ್ ಆಗಿದೆ ರೆಸಿಪಿ. ಇದು ನೋಡಿ, ಕುಕ್ ಬುಕ್ ಕನ್ನಡ ಹೆಲ್ತ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್. ಲಾಸ್ಟ್ ಟೈಮ್ ಇವೆಂಟ್ ಮಾಡಿಸಿದ್ವಿ. ಶವರ್ಮಾ, ಪನ್ನೀರ್ ಟಿಕ್ಕಾ, ಪನ್ನೀರ್ ಚಾಟ್, ಬಟರ್ ಚಿಕನ್, ಬೇರೆ ಬೇರೆ ರೆಸಿಪಿ ಇದೆ. ಅದರಲ್ಲಿ ಒಂದು ರೆಸಿಪಿ ಇದು ಕಡಾಯಿ ಚಿಕನ್ ಇರಬೇಕು ಯಾವುದು. ಅದ್ರ ಜೊತೆ ನನ್ನ ಕ್ಲೈಂಟ್ ಟ್ರಾನ್ಸ್ಫಾರ್ಮೇಷನ್ಸ್ ಇದೆ ನೋಡಿ. ಆದಷ್ಟು ಬೇಗ ಈ ಥರ ಫಿಸಿಕಲ್ಸ ನಾನು ಲಾಂಚ್ ಮಾಡ್ತಾ ಇದ್ದೀನಿ.
ತುಂಬ ಜನರಿಗೆ ಮೊಬೈಲಲ್ಲಿ ನೋಡೋಕೆ ಇಷ್ಟ ಆಗಲ್ಲ. ಟೇಸ್ಟಿ ತಿನ್ಕೊಂಡು ಸಹ ಫ್ಯಾಟ್ ಲಾಸ್ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಮಾಡ್ಬೋದು. ಬಟ್ ದೆನ್ ಬ್ಯಾಲೆನ್ಸ್ ಮಾಡ್ತಾ ಮಾಡಿ. ಊಟ ಆಯಿತು, ಊಟ ಆಗಿ ಮೀಟಿಂಗ್ ಆಗಿ ಸ್ವಲ್ಪ ಫೋಟೋಸ್ ತೆಗೆದು ಅದಾದಮೇಲೆ ಈಗ ಫರ್ನಿಚರ್ ಚೆಕ್ ಮಾಡ್ಲಿಕ್ಕೆ ಹೋಗಬೇಕು ಅಂತ. ಅಲ್ಲಿ ಹೋಗಿ ಏನೆಲ್ಲ ಇದೆ, ಏನೆಲ್ಲ ತೊಗೊಳ್ಬೇಕು, ಎಕ್ಸ್ಪ್ಲೋರ್ ಮಾಡೋಣ, ಏನೆಲ್ಲ ಇಷ್ಟ ಆಗುತ್ತೆ ಅಂತ. ಓಕೆನಾ? ಸೊ ಸ್ನೇಹಿತರೆ, ಅಂಗಡಿ ಬಂದಿದ್ದೀವಿ ಫರ್ನಿಚರ್ ನೋಡಲಿಕ್ಕೆ, ಬನ್ನಿ. ಸೊ ನಮ್ಮೊಂದು ರಿಸೆಪ್ಷನ್ಗೆ ಸೋಫಾ ಬೇಕಿತ್ತು, ಇದು ಸ್ವಲ್ಪ ಸಿಮಿಲರ್ ಇದೆ, ನೋಡೋಣ. ಸೊ ಫ್ಲೋರ್ ವೈಸ್ ಹೋಗೋಣ ಅಂತ. ಸರಿ. ಸ್ನೇಹಿತರೆ, ನಾನು ವಿಡಿಯೋದಲ್ಲಿ ಚೆನ್ನಾಗಿ ಕಾಣಲ್ಲ ಅಂತ ಇವ್ರು ಹೇಳ್ತಿದ್ರು. ನಿಜವಾಗಿ ಚೆನ್ನಾಗಿ ಕಾಣ್ತೇನೆ. ಈಗ ಅದ್ರಲ್ಲಿ ಮೀಟಪ್ ಮಾಡಬೇಕು ನಮ್ಮ ಆಡಿಯನ್ಸಿಗೆಲ್ಲ. ನಿಜವಾಗಿ ಚೆನ್ನಾಗಿ ಕಾಣಿದ್ದೀನ, ವೀಡಿಯೋದಲ್ಲಿ ಚೆನ್ನಾಗಿ ಆಯ್ತು. ನೋಡಿದ್ದೀನಿ ನಾನು ಇದರಲ್ಲಿ ಮೊನ್ನೆಷ್ಟು ಒಂದು ಟೇಬಲ್ ತೊಗೊಂಡು ಹೋಗಿದೆ ಇಲ್ಲಿಂದ. ಇದರಲ್ಲಿ ಕಲರ್ ಮ್ಯೂಸಿಕ್ ಪ್ಲೇ ಮಾಡ್ತಾರೆ. ಇದು ಓಪನ್ ಆಗುತ್ತಾ? ಮ್ಯೂಸಿಕ್ಕು ಪ್ಲಸ್ ನೀವೇನಾದರೂ ಇದ್ರ ಮೇಲೆ ಇಟ್ಕೊಂಡು ಪ್ಲಸ್ ಚಾರ್ಜರ್ ಪೋರ್ಟಿಂಗ್ ಇರುತ್ತೆ. ಮನೆಗೆ ಅಪ್ಗ್ರೇಡ್ ಮಾಡಿಬಿಡೋಣ. ಮಸಾಜ್ ಇಲ್ಲ, ಮಸಾಜ್ ಇದೆ, ಕೆಳಗಡೆ ತೋರಿಸ್ತೀನಿ. ಸಿಂಗಲ್ ಬರುತ್ತೆ. ಅದು ಸಿಂಗಲ್ ತಗೊಂಡೋಗಿದ್ದೇನೆ ಇಲ್ಲಿಂದಲೇ, ನನ್ನ ಮನೆಯಲ್ಲಿ ಇದೆ. ವೈರ್ಲೆಸ್ ಚಾರ್ಜರ್ ಫಿಕ್ಸ್ ಅದಿದೆ ಮನೆಯಲ್ಲಿ. ವೈರ್ಲೆಸ್ ಇದೆ, ಡೈರೆಕ್ಟ್ ಪ್ಲಗ್. ಇದಕ್ಕೆ ಎಷ್ಟಾಗುತ್ತೆ? 220 ಪ್ಲಸ್ GST. 18% GST. ಸ್ನೇಹಿತರೆ, ಮನೆಗೆ ಚೇಂಜ್ ಮಾಡ್ಬೇಕಂತ ನಂಗೆ ಆಸೆ ಆಗ್ತುಂಟು. ಬಟ್ ಬ್ರೋ, ದಿಸ್ ವಿಲ್ ಬಿಕಮ್ ಡರ್ಟಿನು. ಹಾಂ, ಡರ್ಟಿ ಆದ್ರೂ ಈಸಿ ಮೇಂಟೆನೆನ್ಸ್. ನಾನು ಹೇಳೋದೇನೆ ನನ್ನ ಕಡೆಯಿಂದ. ನಾನೇ ಸೇಲ್ಸ್ ಎಕ್ಸ್ಪರ್ಟು, ನನ್ನ ಹತ್ರನೇ ಸೇಲ್ಸ್ ಮಾಡ್ತಿರ್ತಾರೆ. ಸೀರಿಯಸ್ ಆಗಿ ಹೇಳ್ತೀನಿ, ಈಸಿನೇ ಸರ್ ಮೇಂಟೆನೆನ್ಸ್ ಎಲ್ಲ. ಮೇಂಟೈನ್ ಮಾಡಿದ್ರೆ ಫಾರಿನ್ನ ಮೇಡನ್ ಕರ್ಕೊಂಡು ಬನ್ನಿ ಅಂತ ಹೇಳುವ ಕಾಲ ಇದು ಅಲ್ಲ ಸ್ನೇಹಿತರೆ? ಫಾರಿನ್ ಸೋಫಾನ ಮೇಂಟೈನ್ ಮಾಡಲಿಕ್ಕೆ ಫಾರಿನ್ ಮೇಡೇ ಬೇಕು. ಎಲ್ಲಿಂದ ತರೋದು? ಆಮೇಲೆ ಅರೇಂಜ್ ಮಾಡು. ಇದೆಲ್ಲ ಫಿಕ್ಸ್ಡ್, ಕಸ್ಟಮೈಸೇಷನ್ ಅಲ್ಲ? ಅದು ಫ್ಯಾಬ್ರಿಕ್ ಇದು ಮಾತ್ರ ಕಸ್ಟಮೈಸ್ ಮಾಡೋದು. ಸ್ನೇಹಿತರೆ, ಆಕ್ಚುಲಿ ಅಷ್ಟು ಅಂದ್ರೆ ಚಂದ ಇದೆ, ಬಟ್ ನಂಗೆ ಅಷ್ಟು ಸ್ಯಾಟಿಸ್ಫೈಯಿಂಗ್ ಆಗಲಿಲ್ಲ. ಕ್ರಿಯೇಟರ್ ಒಂಜಿ ಆಪ್ ಕ್ರಿಯೇಟರ್ ಆದ ಒಂಜಿ ಕಂಪನಿ ಅದೇ ಅಂದ್ರೆ ಆಪ್ ಲಾಂಚ್ ಮಂತೆ. ವಿ ಹ್ಯಾವ್ ಅರೌಂಡ್ 1 lakh ಡೌನ್ಲೋಡ್ಸ್. 1 ಲಕ್ಷ ಡೌನ್ಲೋಡ್ಸ್. ಸ್ನೇಹಿತರೆ, ಇದು ಸಾಧ್ಯ ಆಗಿರೋದು ನಿಮ್ಮಿಂದ. 1 ಲಕ್ಷ ಆ್ಯಪ್ ಡೌನ್ಲೋಡ್ ಆಲ್ಮೋಸ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ನಾನು ತುಳುನಾಡಿಗೆ ಹೋಗಿ, ನಾನು ಹುಟ್ಟಿ ಬೆಳೆದಿರುವ ನಾಡಿಂದ, ಅಲ್ಲಿಂದ ಬೆಂಗಳೂರಿಗೆ ಬಂದು ಕರ್ನಾಟಕದ ಇದನ್ನು ಕ್ರಿಯೇಟ್ ಮಾಡಿ ನಾನು ವಾಪಸ್ ತುಳುನಾಡಿಗೆ ಹೋಗಿ, ಅಂದರೆ ಅಲ್ಲಿ ಒಂದು ಪಾಡ್ಕಾಸ್ಟಲ್ಲಿ ಈ ರೀತಿ ಹೇಳಿದ್ದೇನೆ ದಟ್ ನಾವೊಂದು ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಆ್ಯಪ್ ಲಾಂಚ್ ಮಾಡಿ 1 ಲಕ್ಷ ಡೌನ್ಲೋಡ್ ಆಗಿದೆ ಅಂತ ನನ್ನ ಹುಟ್ಟೂರಿಗೆ ಹೋಗಿ ವಾಪಸ್ ಹೇಳುವಾಗ ತುಂಬ ಹೆಮ್ಮೆ ಫೀಲ್ ಆಯಿತು. ಅಂದರೆ ಅದಕ್ಕೆ ಸಾಧ್ಯ ಆಗಿರೋದು ನಿಮ್ಮ ಸಪೋರ್ಟು. ನೀವೆಲ್ಲರೂ ಯಾರೆಲ್ಲ ನೋಡ್ತಿದ್ರೆ ಸಪೋರ್ಟ್ ಮಾಡಿದ್ರೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಫಾರ್ ಎವರ್ ಗ್ರೇಟ್ಫುಲ್. ಈ ಖುಷಿ ಉಂಟಲ್ಲ, ಇದರಿಂದ ಸಹ ಸಿಗೋದಿಲ್ಲ. ಅಮರ್ ನಗಡ್ತಾ ಇದ್ದಾನೆ, ಬಟ್ ಇದು ಸತ್ಯ. ಪ್ಲೆಜರ್ ಫೀಲ್ ಆಗ್ತೇವಲ್ಲ, ಅದರಲ್ಲೇ ಗೊತ್ತಾಗೋದು. ಇದು ಮಾತ್ರ ಅಲ್ಲ, ಒಬ್ಬರೊಬ್ರು ನಮ್ಮ ಕ್ಲೈಂಟ್ ಈಗ ಟ್ರಾನ್ಸ್ಫಾರ್ಮೇಷನ್ ನೋಡಿ. ಸೊ ಯಾವತ್ತೂ ನಿಮ್ಮ ಕೆಲಸ ಮಾಡಿ, ಕೆಲಸದಲ್ಲಿ ಗ್ರೋ ಆಗ್ತಾ ಇರಿ. ದಟ್ ಈಸ್ ವಾಟ್ ಕೀಪ್ಸ್ ಯು ಗ್ರೋಯಿಂಗ್. ಲೈಟ್ ಬಂದಿದೆ ಸ್ನೇಹಿತರೆ, ಅಷ್ಟೇ, ಬೇರೆ ಎಂತ ಚೇಂಜಸ್ ಆಗಲಿಲ್ಲ. ಅದು ಲೈಟ್ ಬಂದು 10 ದಿನ ಆಯ್ತಾ ಅಂತ, ಆನ್ ಆಗೋದು ಇವತ್ತು. ಸ್ನೇಹಿತರೆ, ಇಲ್ಲಿ ಪ್ರೈವಸಿ ರೂಮ್ ಇದೆ ನೋಡಿ. ಟಡಾ! ಇದು ನಾವು ಒಬ್ಬರಿಗೆ ಬೇಕಂತ ಹೇಳಿದ್ದು, 2 ಜನರನ್ನು ಸೇರಿ ಒಂದು ಜಾಗದಲ್ಲಿ ಕೂರೋ ಥರ ಮಾಡಿದ್ದಾರೆ. ಪ್ರೈವೇಟ್ ಆಗಿ ಸುಮ್ಮನೆ ಸ್ನೇಹಿತರೆ ಕಾಮಿಡಿ ಮಾಡಿರೋದು, ಮಿಸ್ಟೇಕ್ ಆಗಿರೋದು. ಆ್ಯಕ್ಚುಲಿ ಒಂದು ಹೇಳಿದ್ದು, ಇನ್ನೊಂದು ಆಗಿರೋದು. ಪರವಾಗಿಲ್ಲ, ಸ್ವಲ್ಪ ಜಾಗ ಜಾಸ್ತಿ ಇರಲಿ ಏನಾದರೂ ಮಾಡಬೇಕಾದ್ರೆ. ಇನ್ನು ನಗಡುದು ಯಾಕೆ? ನಾನು ಡಬಲ್ ಮೀನಿಂಗ್ ಹೇಳಲಿಲ್ಲ. ಡಬಲ್ ಐ. ಸೊ ಸ್ನೇಹಿತರೆ, ಈಗ ನಾವು ಸೈಡ್ ಡಿಶ್ ತಿನ್ಲಿಕ್ಕೆ ಹೋಗ್ತಿದ್ದೇವೆ. ಹಾಗಲ್ಲ, ಟೀಮ್ ಚಹಾ ಕುಡಿಲಿಕ್ಕೆ ಯಾವಾಗಲೂ ಚಾದ ಇದಾಗೋದು. ಸೊ ಒಬ್ಬರು ನಮ್ಮ ಟೀಮಲ್ಲಿ ಚಾಗೆ
ಚಹಾ ಕುಡಿಲಿಕ್ಕೆ ಇನ್ವೈಟ್ ಮಾಡಿದ್ದಾರೆ. ಅಲ್ಲಿ ಇದ್ದಾರಂತೆ ಸ್ವಲ್ಪ ಜನ. ಹೋಗಿ ಹೋಗಿ ಚಹಾ ಕುಡಿದು ಬರೋಣ ಅಂತ ನಾವು ಚಹಾ ಕುಡ್ಲಿಕ್ಕೆ ಹೋಗ್ತಾ ಇರೋದು. ಬಂದಿರೋದಂದ್ರೆ ನಮ್ಮ ಇಡೀ ಟೀಮಲ್ಲಿ ಫಸ್ಟ್ ಟೈಮ್ ಅಲ್ಲ ಮದುವೆ ಆದದ್ದು ಕಪಲ್. ಅಂದ್ರೆ ಒಬ್ಬ ರಾಹುಲ್ ಅಂತ ವರ್ಕ್ ಮಾಡ್ತಾ ಇದ್ರು. ಅವ್ರು ವರ್ಕ್ ಮಾಡ್ತಾ ಇದ್ದು ಅವನಿಗೆ ಲವ್ ಆಗಿ ಮದುವೆ ಆಗಿ ಮಕ್ಕಳಾಗ್ಲಿಲ್ಲ ಇನ್ನು ಸಹ. ಬಟ್ ಅವರ ಮನೆಗೆ ಫಸ್ಟ್ ಟೈಮ್ ಬರ್ತಿದ್ರು. ಮದುವೆದು ವ್ಲಾಗ್ ಮಾಡಿರ್ಲಿಲ್ಲ, ಆಗ ನಾನು ವ್ಲಾಗ್ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೆ ಅಲ್ಲ. ಬೇಸಿಕಲಿ ಅವ್ರ ಮದುವೆ ಆಗಿದೆ, ಮದುವೆ ಆಗಿ ಫಸ್ಟ್ ಟೈಮ್ ಅವ್ರ ಮನೆಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಹಾಯ್ ಹೇಳಲಿಕ್ಕೆ ಬಂದಿರೋದು. No, we are vlogging, no, already. Okay, bro. Sit, come. ಇವನೇ ರಾಹುಲ್ ಅಂತ. ಜೈ ಸರ್, ಇಲ್ಲಿ ಬನ್ನಿ. ನಮ್ಮ ಇಡೀ ಕಂಪನಿಯಲ್ಲಿ ಮದುವೆ ಆಗಿರೋದು ಫಸ್ಟ್ ಲವ್ ಫಸ್ಟ್ ಮ್ಯಾರೇಜ್. ಸಾರಿ ಫಸ್ಟ್ ಲವ್ ಓನ್ಲಿ ಮ್ಯಾರೇಜ್. ಸಾರಿ First love, first marriage. How is the married life experience? You can see the full enjoying. I will taste and see. Do dominating now, sir. Dominating now. I'm dominating. If she's Just in front of you guys. If she's cooking means she's not dominating. ಸ್ನೇಹಿತರೆ, ನಂದು ಇಡೀ ಕಂಪನಿಯಲ್ಲಿ ಇಡೀ ನನ್ನ ಹತ್ರ ಇರೋದ್ರಲ್ಲಿ ಯಾರನ್ನ ಲವ್ ಮಾಡಿದ್ರು ಲವ್ ಮಾಡಬೇಡಿ ಇವನು ಒಬ್ಬನೇ ಲವ್ ಸಹ ಮಾಡಿ ಮದ್ವೆ ಸಹ ಆಗಿ ಅಂತ ಹೇಳ್ತಿರೋದು. ನೋಡಿ ಲಕ್ಕಿ ಹುಡುಗ. ಟಾಕಿಂಗ್ ಕನ್ನಡ. ಕನ್ನಡ. ಎಷ್ಟು ವರ್ಷ ಆಯ್ತು ಬೆಂಗಳೂರಲ್ಲಿ? ನಾನು ಒಂದು ಹುಟ್ಟಿ ಬೆಳೆದಿರೋದಿಲ್ಲ. KGF ನಮ್ದು KGF. Bro, that's why I told don't let me down. ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಬರುದಿಲ್ವಾ? I know that. Little But in front of the camera I can't. You forget camera. Camera is everywhere. So ಮದುವೆಗೆ ಎಷ್ಟು ವರ್ಷ ಆಯ್ತು? ಎಷ್ಟು ತಿಂಗಳಾಯ್ತು? Just 3 months. 3 months. Experience full good. Jolly life. Jolly life. Why is he laughing? I don't know. I'll tell you later. It's 18 plus 18 plus content content. ಅಂತ ನಾವು ಮತ್ತೆ ಸಿಗ್ತೇವೆ. How much calories? I think 300 or more. I'm sorry, I forgot to say it has cheese. ಅಂದ್ರೆ 450 calories. What did you say? Oh, super. Is that in the cheese? Good? ಅಂದ್ರೆ ಸ್ನೇಹಿತರೆ, ಅಡಿಗೆ ಮಾಡಿ ಚಂದ ಮಾಡಿದ್ರು ಅಂತ ಪಾಸ್ ಅಂತಲ್ಲ. ಬಟ್ ದೆನ್ ಇಟ್ ಇಸ್ ನೈಸ್. ಫುಡ್ ಇಸ್ ರಿಯಲಿ ಗುಡ್. ಓ, ಇದಕ್ಕೆ ಇವರು ಟಿಫಿನ್ ಆಫೀಸಿಗೆ ತಂದಾಗ ಎಲ್ಲರೂ ತಿನ್ನೋದು. ರಾಹುಲ್ ಅವ್ರ ಕಾರಣ ಸ್ನೇಹಿತರೆ, ನಾವು ಕಿಚನ್ ಎಕ್ಸ್ಪ್ಲೋರ್ ಮಾಡ್ತಿದ್ದೇವೆ. Oh no, bro. ಓಕೆ, ನೋಡಿ ಒಂದು ಎಂತ ಗೊತ್ತುಂಟು, ಇವರೊಂದು ಎಕ್ಸಾಂಪಲ್ ಎಂತ ಅಂದ್ರೆ, ತುಂಬಾ ಜನ ಈಗ ನಾನ್ ಅಷ್ಟೇ ಆಯ್ತಾ ಆಗಿ ಡಿವೋರ್ಸ್ ಆಗಿದೆ. ಆದ್ರೆ ನಾನು ಹೇಳೋದು ವಿಷಯ ಅಂತಂದ್ರೆ, ತುಂಬಾ ಜನ ಹೇಳ್ತಾರೆ ಯು ಹ್ಯಾವ್ ಟು ಸೆಟಲ್ ಓನ್ಲಿ ದೆನ್ ಮ್ಯಾರೇಜ್ ಆಗಿ ಹೀಗೆ ಅಂತ. ಬಟ್ ದೇರ್ ಆರ್ ಪ್ರೈಮ್ ಎಕ್ಸಾಂಪಲ್ ಆಫ್ ವಿ ವಿಲ್ ಡೂ ಇಟ್ ಟುಗೆದರ್ ಅಂತ ಹೇಳೋದಕ್ಕೆ ದೇರ್ ಆರ್ ಪ್ರೈಮ್ ಎಕ್ಸಾಂಪಲ್. ರಾಹುಲ್ ಫುಲ್ ಕಾನ್ಫಿಡೆಂಟ್. ಮದ್ವೆ ಆಗ್ಬೇಕಂತ ಹೇಳುವಾಗ ನಾನ್ ಶಾಕ್ ಆದ್ರೆ, ರಾಹುಲ್ ಇಷ್ಟು ಬೇಗ ಮದ್ವೆ ಆಗ್ತಿದ್ಯಾ? ಬಟ್ ದೆನ್ ಈಗ ಮದುವೆ ಆಗಿ ಇಬ್ರು ಒಟ್ಟಿಗೆ ಕೆಲಸ ಸಹ ಮಾಡ್ತಾರೆ, ಅಡಿಗೆ ಸಹ ಮಾಡ್ತಾರೆ, ಫ್ಯೂಚರ್ ಪ್ಲಾನಿಂಗ್ ಸಹ ಮಾಡ್ತಾ ಇದ್ದಾರೆ. ವೆರಿ ನೈಸ್, ವೆರಿ ಪ್ರೌಡ್ ಆಫ್ ಯು, ಬೋತ್ ಆಫ್ ಯು. ವೆರಿ ನೈಸ್ ಅಂಡ್ ಐ ಆಮ್ ಪ್ರೌಡ್ ದಟ್ ದೇ ಆರ್ ಇನ್ ಮೈ ಟೀಮ್. ಇವ್ನು ನಮ್ಮ ಟೀಮಿಗೆ ಬಂದಾಗ ಚಿಕ್ಕ ಹುಡುಗ. ಯು ರಿಮೆಂಬರ್ಡ್? Still ಚಿಕ್ಕ ಹುಡುಗ, bro. No, he is matured a lot. He's a big child for me. I know, but then ನಮ್ಮ ಹತ್ರ ಬಂದಾಗ he was like, Uh-huh. he didn't know one sales call of the. Oh, ask him. He told me. He was like, I always skip and then I will come. He's scared of for 5 days. He didn't come to office. I have trained him. You have. I will do sales call. Okay. And he will sit near me and listen. I'll come Okay. home now, bro. You'll call me home and say, come Rahul, and we need to do sales. Oh. ಆ ಕಾಲದಿಂದ ಸ್ನೇಹಿತರೆ ಈಗ ನಿಂಬೆ ಜ್ಯೂಸ್ ಮಾಡ್ತಾರೆ ಹೆಂಡತಿ ಜೊತೆ ಸೇರಿ. But he grown. ಅರ್ಥ ಇದೆ ಸರ್. ರೆಡಿ ಇದ್ರೆ ಮದ್ವೆ ಆಗ್ಬಿಡಿ. ಮತ್ತೆ ಅಂದ್ರೆ ಅದಾದ್ಮೇಲೆ ನೀವು ಮದ್ವೆ ಆಗೋ ಮುಂಚೆ ಸಹ ಕಷ್ಟ ಪಡ್ಬೇಕು. ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಒಟ್ಟಿಗೆ ಸೇರಿ ಕಷ್ಟ ಪಡ್ಬೇಕಲ್ಲ. Yeah. ಸೊ ದೇರ್ ಆರ್ ಲೈವ್ ಎಕ್ಸಾಂಪಲ್. ಹಾಗೆ ಹೇಳ್ತಾ ನಾವು ನಮ್ಮ ವ್ಲಾಗ್ ಅನ್ನ ಇಲ್ಲೇ ಎಂಡ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ಲೆಟಿಂಗ್ ಮೀ ಎಕ್ಸ್ಪ್ಲೋರ್ ಯುವರ್ ಕಿಚನ್. ಸೊ ಹಾಗೆ ಹೇಳ್ತೀನಿ. You are 50 chef.
ಬಿಸಿ ಶೆಡ್ಯೂಲ್ ಬಂದಿಂದ ಅಲ್ಲಿ ನಮ್ಮ ಇಂಟೀರಿಯರ್ ಕೆಲಸ ಟೆನ್ಷನ್ ಆಗಿತ್ತು, ಇಲ್ಲಿ ಬಂದು ಬ್ರೆಡ್ ಆಮ್ಲೆಟ್ ತಿಂದು ನೆಮ್ಮದಿ ಫೀಲ್ ಆಯಿತು. ಸೊ ನಾವು ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೇವೆ. ಇವತ್ತು ನಂಗೆ ಇಲ್ಲಿ ಬಂದು ಎಂತ ಫೀಲ್ ಆಯಿತು ಅಂದರೆ ದರ್ ಇಸ್ ನಾವು ನಮ್ಮ ಗೋಲು ಲಕ್ಸುರಿ ಇದು ಮಾಡ್ಬೋದಿದೆ, ಬಟ್ ದೆನ್ ನಮ್ಮ ಲೈಫಲ್ಲೇ ನಾವು ಸಹ ಹ್ಯಾಪಿನೆಸ್ ಅನ್ನು ಹುಡುಕ್ಬೋದು, ಅದು ಖುಷಿ ಇದೆ. ಲುಕಿಂಗ್ ಎಟ್ ದೆಮ್ ಐ ಫೆಲ್ಟ್ ದಟ್ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ ನನಗೆ ಸತ್ಯ ಹೇಳ್ತೇನೆ, ಇಂಟೀರಿಯರ್ ಕೆಲಸ ಆಗಲಿಲ್ಲ, ನಾನು 1 ವಾರ ಆದಮೇಲೆ ಬರ್ತೇನೆ, ಟ್ರಿಪ್ ಹೋಗ್ತೇನೆ, ಎಲ್ಲ ಕೆಲಸ ಆದಮೇಲೆ ನನಗೆ ಕಾಲ್ ಮಾಡಿ ಅಂತ ಆದಷ್ಟು ಹತ್ರ ಹೇಳ್ತಿದ್ದೆ ನನ್ನ ಟೀಮ್ ಹತ್ರ. ಈಗ ಇಲ್ಲಿ ಬಂದು ಫೀಲ್ ಆಗಿ ಅದೇ ಮರ್ತು ಬಿಟ್ಟೆ ಈ ಚಿಕ್ಕ ಅಂದರೆ ಈ ವರ್ಲ್ಡಲ್ಲಿ. ಸೊ ದಟ್ ಈಸ್ ಆಲ್ಸೋ ಲರ್ನಿಂಗ್, ಕರೆಕ್ಟ್ ಅಲ್ಲ? ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಟೇಕ್ ಕೇರ್, ಶೌಂಡ್ರು ಅಂಡ್ ಫ್ಯಾಮಿಲಿ ಕಡೆಯಿಂದ.